ಮೇಷರಾಶಿಯವರಿಗೆ ಗ್ರಹಗತಿ ಚೆನ್ನಾಗಿಲ್ಲ, ಗ್ರಹಚಾರ ಕೆಟ್ಟಿದೆ ಅಂತಾದಾಗ ಯಾವ ಕೆಲಸ ನೀವು ಸುಲಭ ಅಂತ ಹೇಳಿ ಭಾವಿಸಿರ್ತೀರೋ, ಅಂದ್ಕೊಂಡಿರ್ತೀರೋ ಅಂತಹ ಕೆಲಸಗಳಿಂದಲೇ ಸಮಸ್ಯೆ ಆಗತ್ತೆ. ನಿಮ್ಮ ಮನಸ್ಸಿನಲ್ಲಿರುತ್ತೆ ಈ ಕೆಲಸ ಏನು ಬಹಳ ಸುಲಭವಾಗಿ ಆಗ್ಬಿಡುತ್ತೆ ಅಂತ ಹೇಳಿ. ಆದರೆ ಅದೇ ಕೆಲಸ ಸಮಸ್ಯೆಯನ್ನು ಹುಟ್ಟಾಕತ್ತೆ ಅಂತಾದರೆ ಎಂತಹ ವಿಕಾರ ವಿಕೃತಿ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೇ ಕಾಪಾಡಿಕೊಳ್ಬೇಕು. ಕೈಯಾರೆ ನೀವೇನೋ ಮಾಡಿಕೊಂಡು ತೊಂದರೆ ಮಾಡಿಕೊಳ್ಳುವಂಥದ್ದು ಆಹಾರದಿಂದಲೋ ಇನ್ಯಾವುದೋ ತಿರುಗಾಟದಿಂದಲೋ ಅತಿಯಾದಂತಹ ಶ್ರಮ ಪಡೋದ್ರಿಂದಲೋ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಲೆಕ್ಕಾಚಾರದ ವಿಚಾರ ಬಂದಾಗ ಸ್ವಲ್ಪ ಗೊಂದಲವನ್ನು ಮಾಡ್ಕೊಳ್ತೀರಿ. ಅದು ಸ್ಪಷ್ಟವಾಗಿರಬೇಕಾದಂಥದ್ದು. ಬೇರೆಯವರ ಹಣದಿಂದ ನೀವು ವ್ಯವಹಾರವನ್ನು ನಡೆಸ್ತೀರಿ, ಯಾರದ್ದೋ ದುಡ್ಡು ವ್ಯವಹಾರ ಮಾಡುವಂಥದ್ದು ನೀವು. ಇದು ಯೋಗ ಅಂತ ಹೇಳಬೇಕಾ, ನಿಮಗೆ ಸಿಕ್ಕ ಅವಕಾಶ ಅಂತ ಹೇಳಬೇಕಾ, ಅಥವಾ ದುರುಪಯೋಗ ಆಗೋದಕ್ಕೆ ಇದೊಂದು ಮಾರ್ಗ ಅಂತ ಹೇಳಬೇಕಾ? ಯಾವ ರೀತಿಯಲ್ಲಿ ಅದನ್ನು ಸರಿಯಾಗಿ ನೀವು ನಿರ್ಧಾರ ಮಾಡಬೇಕಾದಂಥದ್ದು. ಅಕ್ಕಪಕ್ಕದವರ ಸಹಾಯ ಸಹಕಾರ ಇದು ಯಾವುದೂ ಕೂಡ ದುರುಪಯೋಗ ಆಗಬಾರದು. ಆಗ ನೀವು ಶಾಶ್ವತವಾದಂತಹ ನಿಷ್ಠುರಕ್ಕೆ ದ್ವೇಷಕ್ಕೆ ಅದು ಕಾರಣವಾದೀತು. ನಿಮ್ಮ ಸಾಧನೆ ನಿಮ್ಮ ಅನುಭವ ಇವೆಲ್ಲವೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ನಿಮಗೆ ಕೈ ಹಿಡಿತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಒಟ್ಟಾರೆ ಈ ದಿವಸ ಚೆನ್ನಾಗಿದೆ. ಆದಾಯ ಆಗಲಿ, ನಿಮ್ಮ ಕೆಲಸಗಳಾಗಲಿ, ಮಾನಸಿಕವಾದಂತಹ ನೆಮ್ಮದಿಯಾಗಲಿ, ಕುಟುಂಬದಲ್ಲಿ ಒಂದು ಸೌಖ್ಯ ಸಾಮರಸ್ಯಗಳಾಗಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ಒಟ್ಟಾರೆ ಇವೆಲ್ಲವನ್ನ ಸೇರಿಸಿ ಹೇಳುವಾಗ ಈ ದಿವಸ ಚೆನ್ನಾಗಿದೆ. ಹಾಗಾಗಿ ಈ ದಿವಸವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿಕೊಳ್ಳಿ, ಒಳ್ಳೆಯದನ್ನು ಮಾಡಿ ನೀವು ಕೂಡ ಬೆಳೆಯುವಂಥದ್ದು, ಸಮಾಜಕ್ಕೂ ಕೂಡ ಉತ್ತಮವಾದಂತಹ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥದ್ದಾಗಲಿ, ಬೇರೆಯವರಿಗೆ ಮಾದರಿಯಾದಂತಹ ಜೀವನವನ್ನು ಸಾಧಿಸಿ ತೋರಿಸಬೇಕಾದಂತಹ ದಿವಸ ಇದು ಅಂತ ಹೇಳಬೇಕು. ಖರ್ಚನ್ನು ನಿಯಂತ್ರಣ ಮಾಡಿ. ಖರ್ಚು ಯಾವಾಗ ನಮ್ಮ ಕೈ ಮೀರಿ ಹೋಗುತ್ತೋ ಆಗ ಅದು ಯಾವುದೋ ರೀತಿಯ ತೊಂದರೆಗೋ ಸಮಸ್ಯೆಗೋ ಕಾರಣ ಆಗಬಹುದು ಅನ್ನುವಂಥದ್ದು. ಯಾವುದಕ್ಕೆ ಖರ್ಚು ಮಾಡಬೇಕೋ, ಹೇಗೆ ಖರ್ಚು ಮಾಡಬೇಕೋ, ಎಷ್ಟು ಖರ್ಚು ಮಾಡಬೇಕೋ ಅದೆಲ್ಲ ಒಂದು ಲೆಕ್ಕಾಚಾರ. ಅದನ್ನು ಹೊರತಾಗಿಯೂ ಕೂಡ ಏನೋ ಹಣ ಇದೆ ಅಥವಾ ಸಂಪಾದನೆ ಮಾಡ್ತೀನಿ ಅಂತಕ್ಕಂತಹ ಯಾವುದೋ ಒಂದು ಉತ್ಸಾಹ ಹುಮ್ಮಸ್ಸಿದೆ ಅಂತ ಹೇಳಿ ಅತಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕು. ಯಾವುದೇ ರೀತಿ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಏನೂ ಇಲ್ಲ. ಆದರೆ ನೀವು ಯಾವಾಗ ಬೇಜವಾಬ್ದಾರಿಯನ್ನು ತೋರಿಸ್ತೀರಿ ಆಗ ತಾತ್ಸಾರ ಭಾವನೆಯನ್ನು ತೋರಿಸಿದಾಗ ಮಾತ್ರ ತೊಂದರೆಗೆ ಅವಕಾಶಗಳಾಗಬಹುದು. ಬಂಧುಗಳ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಮಾತುಕತೆ ಸಂತೋಷವಾಗಿ ಕಾಲ ಕಳೀತಕ್ಕಂತಹ ಒಂದು ಸಮಯ ಇವೆಲ್ಲವೂ ಕೂಡ ಸಿಕ್ಕತ್ತೆ. ಅನೇಕ ವಿಧವಾದಂತಹ ಹಳೆಯ ನೆನಪುಗಳು ನಿಮಗೆ ಮತ್ತೆ ಮತ್ತೆ ಬರುವಂಥದ್ದು ಏನೋ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಜಮೀನಿನ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ದೃಢವಾದಂತಹ ನಿರ್ಧಾರ ಬೇಕು. ಆ ವಿಷಯ ಇವತ್ತು ಮುನ್ನೆಲೆಗೆ ಬರಬಹುದು. ಆಗ ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಮಾತಿನಲ್ಲಿ ಎಲ್ಲವೂ ಅಡಗಿರುತ್ತೆ. ಇದರ ಅರ್ಥ ಯಾವಾಗ ಮಾತನ್ನು ಸರಿಯಾಗಿ ಆಡಬೇಕೋ ಆಗ ಮಾತಾಡುವಂಥದ್ದು, ಯಾವಾಗ ಮಾತನ್ನು ಆಡದಲೇ ಬೇರೆಯವರು ಮಾತಾಡುವಂಥದ್ದನ್ನು ಕೇಳಿಸ್ಕೊಳ್ಬೇಕೋ ಆಗ ಸಮಾಧಾನದಿಂದ ಕೇಳಿಸ್ಕೊಳ್ಳುವಂಥದ್ದು. ಇದು ಎರಡರಿಂದಲೂ ಕೂಡ ನಿಮಗೆ ಲಾಭ ಇದೆ. ಇದೆಲ್ಲವೂ ಕೂಡ ಮಾತಿನಲ್ಲಿ ಹಿಡಿದಿಟ್ಟುಕೊಳ್ಳಬಹುದಾದಂತಹ ವಿಚಾರವಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಅತಿಯಾದಂತಹ ಹೆಚ್ಚಾದಂತಹ ರಕ್ತದೊತ್ತಡ ಇರತಕ್ಕಂಥವರಿಗೆ ಸಮಸ್ಯೆ ಆಗಬಹುದು ಅನ್ನುವಂತಹ ಸೂಚನೆ. ಧಾರ್ಮಿಕ ಮುಖಂಡರಿಗೆ ಧರ್ಮ ಕಾರ್ಯಗಳನ್ನು ಮುಂದು ನಿಂತು ನಾಯಕತ್ವವನ್ನು ವಹಿಸಿ ಮಾಡ್ತಕ್ಕಂಥವರಿಗೆ ಏನೋ ಒಂದು ರೀತಿಯ ಭಯ ಮತ್ತು ಅಪಮಾನ ಆಗ್ತಕ್ಕಂತಹ ಸೂಚನೆಗಳು. ತಾವು ಯಾವ ಯಾವ ನಿರ್ಧಾರವನ್ನು ಮಾಡ್ತೀರೋ ಆ ನಿರ್ಧಾರ ಜನರಿಗೆ ಬಹಳ ವಿಶೇಷವಾದಂತಹ ಫಲವನ್ನು ಮಾರ್ಗದರ್ಶನವನ್ನು ಸೂಕ್ತವಾದಂತಹ ಮಾಹಿತಿಯನ್ನು ನೀಡಬೇಕಾಗಿರುತ್ತೆ. ಅದರಲ್ಲಿ ವ್ಯತ್ಯಾಸಗಳಾದಾಗ ಜನ ಪ್ರಶ್ನೆ ಮಾಡುವ ಹಾಗಾಗತ್ತೆ. ಇದರಿಂದ ಅವಮಾನವಾಗಲಿ ಹೆದರಿಕೆಯಾಗಲಿ ನಿಮಗೆ ಇರುವಂಥದ್ದು. ಧರ್ಮವನ್ನು ಮೀರಿ
ವರ್ತಿಸ್ತಕ್ಕಂಥವ್ರಿಗೆ ತೊಂದರೆ ಇದೆ. ಧರ್ಮ ಅಂತಂದರೆ ಯಾವುದೋ ಒಂದು ನಿರ್ದಿಷ್ಟವಾಗಿ ಅದನ್ನು ಇಟ್ಟುಕೊಳ್ಳುವಂಥದ್ದು ಬೇಡ. ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಮನುಷ್ಯತ್ವದಿಂದ ಹೇಗೆ ವರ್ತಿಸಬೇಕು ಅದನ್ನು ಮೀರಿ ವರ್ತಿಸಿದಾಗ ತೊಂದರೆಗೆ ಅದು ಕಾರಣವಾಗುತ್ತೆ. ನಿಮ್ಮ ವೃತ್ತಿ ಅಥವಾ ಕೆಲಸ ಅಥವಾ ನಿಮ್ಮ ಕರ್ತವ್ಯ ಏನಿದೆ ಅದಕ್ಕೆ ಆದ್ಯತೆಯನ್ನು ಕೊಡಬೇಕೇ ಹೊರತು ಅನಗತ್ಯವಾದಂತಹ ವಿಚಾರಗಳು ಅಲ್ಲಿ ಬಂದರೂ ಕೂಡ ಅದರಿಂದ ಅಂತರವನ್ನು ಕಾಯ್ದುಕೊಂಡು ಮುಂದುವರಿಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ವಿವಾದಗಳು ಆಗ್ತಕ್ಕಂಥದ್ದಿದೆ. ಸಭ್ಯವಾಗಿ ವರ್ತಿಸಬೇಕು, ಜೊತೆಗೆ ಮಾನಸಿಕವಾದಂತಹ ಧೈರ್ಯ ಇರಬೇಕು. ಆಗ ಮಾತ್ರ ಎಲ್ಲವನ್ನೂ ಕೂಡ ಗೆಲ್ಲಲಿಕ್ಕೆ ಅವಕಾಶಗಳಾಗತ್ತೆ. ಗ್ರಹಗತಿಯಿಂದ ಎಲ್ಲವೂ ಕೂಡ ಶುಭವಾಗುವಂಥದ್ದಿದೆ ಅಂತ ಆದಾಗ ಆ ಗ್ರಹಗತಿಗಳು ವ್ಯತ್ಯಾಸವಾದಾಗಲೂ ಕೂಡ ಅದನ್ನು ಗಮನಿಸಿಕೊಂಡು ಸರಿಯಾದಂತಹ ರೀತಿಯಲ್ಲಿ ನಡೆಯುವ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದು. ಧರ್ಮಗ್ರಂಥಗಳನ್ನು ವಿಚಾರ ಮಾಡಿ ಸಾಧಕರ ಬಗ್ಗೆ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾನೆ ಅಂತಾದರೆ ಅವನು ಪಟ್ಟಂತಹ ಕಷ್ಟ, ಅವನ ಪರಿಶ್ರಮ, ಅವನ ತ್ಯಾಗ, ಅವನಲ್ಲಿದ್ದಂತಹ ಒಂದು ತುಡಿತ ಇವೆಲ್ಲವನ್ನು ತಿಳಿಬೇಕಾದಂಥದ್ದು ಶುಭವಾದ. ಕರ್ಕಾಟಕ ರಾಶಿ ಮಕ್ಕಳ ಪ್ರಗತಿಯಿಂದ ಸಮಾಧಾನವಾಗುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸ, ವಯಸ್ಸಿಗೆ ಅನುಗುಣವಾದಂತಹ ಒಂದು ಪ್ರತಿಭೆ, ಅವರು ಜೀವನದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಕೆಲವು ಗುರಿ ಸಾಧನೆ ಮಾಡಿರ್ತಕ್ಕಂಥದ್ದು, ವಯಸ್ಸಿಗೆ ಮೀರಿದಂತಹ ಪ್ರಯತ್ನಗಳು, ಎಲ್ಲದರಲ್ಲೂ ಕೂಡ ಸಫಲತೆಯನ್ನು ಕಂಡಂತಹ ಕ್ಷಣಗಳು ಇವೆಲ್ಲವನ್ನು ನೋಡಿ ನಿಮ್ಮ ನಿಮ್ಮ ಯೋಗ್ಯತಾನುಸಾರವಾಗಿ ಸಮಾಧಾನ, ಸಂತೋಷಗಳು ಸಿಕ್ಕುವಂಥದ್ದಾಗತ್ತೆ. ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದು, ಅದು ಅವರವರ ವ್ಯವಹಾರಕ್ಕನುಗುಣವಾಗಿ ಇರುವಂತಹ ವಿಚಾರವಾಗುತ್ತೆ. ಧಾರಾಳವಾಗಿ ಖರ್ಚನ್ನು ಮಾಡಿದಂತಹ ಕೈಯನ್ನು ಕಟ್ಟು ಹಾಕಿದಾಗ ಆಗ್ಬಿಡುತ್ತೆ. ಎಲ್ಲವುದಕ್ಕೂ ಕೂಡ ಲೆಕ್ಕಾಚಾರ ಮಾಡಿ ನಾನು ಖರ್ಚು ಮಾಡಬೇಕೇನೋ ಅನ್ನುವಂತಹ ಒಂದು ಸ್ಥಿತಿಗೆ ಬಂದಾಗ ಮಾನಸಿಕವಾಗಿ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಧಾರಾಳವಾಗಿ ಖರ್ಚನ್ನು ಮಾಡ್ತಾ ಇದ್ದಂಥವರು ಈಗ ಎಲ್ಲವುದಕ್ಕೂ ಲೆಕ್ಕಾಚಾರದ ವಿಚಾರದಲ್ಲಿ ಇರ್ತೀರಿ ಅಂತಂದರೆ ಯೋಚನೆ ಮಾಡಬೇಕಾಗತ್ತೆ. ಸ್ವಯಂಕೃತ ಅಪರಾಧಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ನೀವೇ ಮಾಡಿಕೊಳ್ತಕ್ಕಂತಹ ಕೆಲವು ತಪ್ಪುಗಳೇನಿದೆ ಅಂತಹ ತಪ್ಪುಗಳು ಪುನರಾವರ್ತನೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಮತ್ತೆ ಆ ತಪ್ಪುಗಳನ್ನು ಮಾಡಿ ಕಷ್ಟಕ್ಕೆ ಸಿಗಹಾಕ್ಕೊಳ್ಬಾರ್ದು ಅಂತ ಅರ್ಥ. ಧಾರ್ಮಿಕ ಕಾರ್ಯಕ್ರಮಗಳು ಹಣದ ಕೊರತೆಯಿಂದ ನಿಂತು ಹೋಗ್ಬೋದು. ಏನೋ ಒಂದು ಪೂಜೆಯೋ ಪುನಸ್ಕಾರವೋ ಪುಣ್ಯಕ್ಷೇತ್ರ ದರ್ಶನವೋ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಆದರೆ ಕೈಯಲ್ಲಿ ಹಣ ಇಲ್ದಲೇ ನಾನು ಆ ಕೆಲಸಕ್ಕೆ ಮುಂದಾಗಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲೂ ಕೂಡ ನೋವನ್ನು, ಬೇಸರವನ್ನು ಪಟ್ಕೊಳ್ತೀರಿ. ಇದನ್ನು ಗಮನಿಸಬೇಕಾದಂಥದ್ದು. ಕುಟುಂಬ ಸದಸ್ಯರ ಒಂದು ಆಗಮನ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಆದರೆ ಅವರು ಬಂದ ನಂತರದಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗತ್ತೆ, ಬಹಳ ಬೇಸರವಾಗತ್ತೆ. ಇವರು ಬರದೇ ಇದ್ದರೂ ಆಗ್ತಿತ್ತೇನೋ ಅಂತ ಹೇಳಿ ಅನ್ನುವಷ್ಟರ ಮಟ್ಟಿಗೆ ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದು. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಆ ಗುರುಗಳ ಮಾರ್ಗದರ್ಶನ ಅಥವಾ ಅವರ ಮಾತು ನಿಮಗೆ ದಾರಿದೀಪವಾಗಲಿ. ಶುಭವಾಗಿ. ಸಿಂಹರಾಶಿ ಕಾನೂನಾತ್ಮಕವಾದಂತಹ ಹೋರಾಟ, ನ್ಯಾಯಾಲಯದ ವಿಚಾರ, ಇದರಲ್ಲಿ ಜಯ ಸಿಕ್ಕತ್ತೇನೋ ಅನ್ನುವಂತಹ ಒಂದು ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗುವಂಥದ್ದು. ಆ ರೀತಿಯ ಒಂದು ಪರಿವರ್ತನೆಯ ಸಂದರ್ಭವನ್ನು ನೀವು ನೋಡುವಂತಹ ಯೋಗ ನಿಮಗೆ ಇದೆ ಅಂತ ಹೇಳಬೇಕು. ಯಾವುದೇ ವಿಚಾರ ಇದ್ದರೂ ಕೂಡ ಅದನ್ನು ತಾರ್ಕಿಕವಾಗಿ ಚಿಂತನೆ ಮಾಡೋದಕ್ಕೆ ಹೋಗಬೇಡಿ. ಹೊಂದಾಣಿಕೆ ಇರಲಿ. ತರ್ಕಬದ್ಧವಾಗಿ ಮಾಡಿದಾಗ ಕೆಲವು ವಿಚಾರಗಳಿಗೆ ಉತ್ತರ ಸಿಕ್ಕದೇ ಇರಬಹುದು. ಆಗ ಕೊನೆಯಲ್ಲಿ ಯಾರದ್ದೋ ಮಾತನ್ನು ಕೇಳಿ ಬೇರೆಯವರು ಹೇಳಿದ ಮೇಲೆ ಆಯಿತು ಪರವಾಗಿಲ್ಲ ಅಂತ ಹೇಳಿ ಒಪ್ಪಿಕೊಳ್ಳುವ ಬದಲು ನಿಮ್ಮ ಮನಸ್ಸಿನಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇದ್ದರೆ ಯಾವುದಕ್ಕೆ ತರ್ಕ ಮಾಡಬೇಕೋ ಅದಕ್ಕೆ ಮಾಡಬೇಕು, ಯಾವುದಕ್ಕೆ ಕಾನೂನನ್ನೇ ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕೋ ಅದನ್ನು ಮಾಡಬೇಕು. ಆದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಹೊಂದಾಣಿಕೆಯಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಷಯಗಳಿದ್ದಾಗ ಹೊಂದಾಣಿಕೆ ಮಾಡಿಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಹಾಗಂತ ನಿಮ್ಮ ಶಿಸ್ತು, ನಿಮ್ಮ ನೀತಿ ರೀತಿ ನಿಬಂಧನೆಗಳನ್ನೆಲ್ಲ ನೀವು ಗಾಳಿಗೆ ತೂರುಬಿಟ್ಟು ಎಲ್ಲೋ ರಾಜಿಯನ್ನು ಮಾಡ್ಕೊಳ್ಳಿ ಅನ್ನುವಂತಹ ಮಾತೇನಲ್ಲ. ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ಹಾಗೆ ಆ ವಿಷಯವನ್ನು ಇತ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆ ಅಂತ ಹೇಳಬೇಕಾಗತ್ತೆ. ಹಳೆಯ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರಗಳು ಸಿಕ್ಕತ್ತೆ. ದ್ವೇಷ ಅನ್ನುವಂಥದ್ದು ಅಲ್ಲಿ ನಿಂತು ಹೋಗುತ್ತೆ ಅನ್ನುವಂಥದ್ದು. ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಶಕ್ತಿ ಹೆಚ್ಚಾಗುವಂಥದ್ದು. ಬೇರೆಯವರಿಗೆ ನಿಮ್ಮ ಮಾತು, ನಿಮ್ಮ ನಡವಳಿಕೆ, ತೆಗೊಳ್ಳುವಂತಹ ನಿರ್ಧಾರ ಇವೆಲ್ಲವೂ ಕೂಡ
ಮಾರ್ಗದರ್ಶಿ ಆಗತ್ತೆ ಅಂತ ಹೇಳಬೇಕು. ಉತ್ತಮವಾದಂತಹ ಆಹಾರ ಲಭ್ಯವಾಗತ್ತೆ. ಜೀವನದ ಬಗ್ಗೆ ಒಳ್ಳೆಯ ನಿರ್ಧಾರಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಕನ್ಯಾ ರಾಶಿ, ದೊಡ್ಡವರು ಯಾವುದೋ ಒಂದು ಸಂದರ್ಭದಲ್ಲಿ ತಿಳುವಳಿಕೆಯನ್ನು ಹೇಳಿದಾಗ ಆ ಕ್ಷಣದಲ್ಲಿ ಆ ಮಾತು ಸರಿಯಲ್ಲ ಅನ್ನುವಂತಹ ಅನುಭವ ನಿಮಗಾಗಿರಬಹುದು. ಆದರೆ ಅವರು ಹೇಳಿದಂತಹ ಮಾತು ಇವತ್ತು ನಿಜ ಅಂತ ಹೇಳಿ ಅನುಭವಕ್ಕೆ ಬರುತ್ತೆ. ದೊಡ್ಡವರ ಮಾತನ್ನು ನಾನು ಕೇಳಬೇಕಾಗಿತ್ತು, ಅವತ್ತು ಅವ್ರ ಮಾತನ್ನು ಧಿಕ್ಕರಿಸದೆ ತಿರಸ್ಕಾರ ಮಾಡದೆ ಅವತ್ತು ನಾನು ಅವ್ರ ಮಾತನ್ನು ಕೇಳಿದರೆ ಇವತ್ತು ಚೆನ್ನಾಗಿರ್ತಿತ್ತು ಅನ್ನುವಂತಹ ಮಾತು ಮತ್ತೆ ನಿಮ್ಮ ಬಾಯಿಂದನೇ ಬರುವಂಥದ್ದಾಗುತ್ತೆ. ಇದರ ಅರ್ಥ ವಿವೇಚನೆಯನ್ನು ಕಳ್ಕೊಂಡು ತತ್ಕ್ಷಣದಲ್ಲಿ ಬೇರೆಯವರ ಮಾತನ್ನು ಧಿಕ್ಕರಿಸ್ತಕ್ಕಂಥದ್ದು, ಮೂದಲಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾರು ಏನೇ ಸಲಹೆ ಕೊಡಲಿ ತಾಳ್ಮೆಯಿಂದ ಸ್ವೀಕಾರ ಮಾಡಿ, ಅದನ್ನು ವಿಮರ್ಶೆ ಮಾಡಿ, ಸರಿತಪ್ಪುಗಳ ಬಗ್ಗೆ ಚಿಂತನೆಯನ್ನು ಮಾಡಿ, ಸಾಧಕ ಬಾಧಕಗಳನ್ನು ತಿಳ್ಕೊಂಡು ನಿರ್ಧಾರವನ್ನು ಮಾಡಬೇಕಾದಂಥವ್ರು ನೀವು. ಸಾರಾಸಗಟಾಗಿ ಆ ಮಾತನ್ನು ತಿರಸ್ಕಾರ ಮಾಡಿದಾಗ ಮತ್ತೆ ಇವತ್ತು ಅದೇ ಮಾತು ನನಗೆ ಒಳ್ಳೆಯದಾಗ್ತಿತ್ತು ಅನ್ನುವಂತಹ ಮಾತು ಬಂದರೆ ಎಂಥ ವಿಪರ್ಯಾಸ. ಇದನ್ನು ಗಮನಿಸಬೇಕು. ಕುಟುಂಬದಲ್ಲಿ ಸಂತೋಷ ನೆಮ್ಮದಿಯ ವಾತಾವರಣಗಳಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳುವಂಥದ್ದು. ಕಾರ್ಯದ ಒತ್ತಡದ ಮಧ್ಯೆಯೂ ಕೂಡ ಮನೆಯಲ್ಲಿ ಏನೋ ಒಂದು ರೀತಿಯ ಹಬ್ಬದ ವಾತಾವರಣ, ಶುಭ ಅಥವಾ ಎಲ್ಲರೂ ಕೂಡ ಎಲ್ಲ ಕೆಲಸಕ್ಕೆ ಸಹಕರಿಸ್ತಕ್ಕಂಥದ್ದು, ಪರಸ್ಪರವಾಗಿ ಒಬ್ಬರ ಮಾತನ್ನು ಒಬ್ಬರು ಕೇಳುವಂಥದ್ದು, ಬಹಳ ಅಪರೂಪಕ್ಕಾದರೂ ಕೂಡ ಸತ್ಯದ ಅನುಭವ ಆಗುವಂಥದ್ದು, ಎಲ್ಲ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಬೆಳಗಿಂದ ಸಂತೋಷವಾಗಿದ್ದಂತಹ ನಿಮಗೆ ಬೇಸರಕ್ಕೆ ಅದೊಂದು ಕಾರಣವಾದೀತು. ಮೃತ್ಯುಂಜಯ ಮಂತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ. ಶುಭವಾಗಿ. ತುಲಾರಾಶಿ, ಕೆಲಸದ ಸ್ಥಳದಲ್ಲಿ, ಉದ್ಯೋಗದ ಸ್ಥಳದಲ್ಲಿ, ವ್ಯವಹಾರದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ನಿಮಗೂ ತೊಂದರೆ ಆಗದೇ ಇರುವ ಹಾಗೆ, ಸಮಾಜಕ್ಕೂ ಕೂಡ ಕೆಡಕನ್ನು ಬಯಸ್ದಲೇ ಒಳ್ಳೆಯ ರೀತಿಯಲ್ಲಿ ಆ ಸವಾಲುಗಳೆಲ್ಲವನ್ನು ಎದುರಿಸಿ ನಿಲ್ತಕ್ಕಂತಹದ್ದು, ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ಮತ್ತು ಸಂಬಂಧಿಕರಿಗೆ ಸಮಸ್ಯೆಗಳು ಶುರುವಾಗುವಂಥದ್ದು. ಯಾರು ಸಂಬಂಧಿಕರನ್ನೇ ಮದುವೆ ಮಾಡಿಕೊಂಡಿರ್ತೀರಿ ಅಂಥವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂಥದ್ದಾಗತ್ತೆ. ಹಲವಾರು ಭಿನ್ನಾಭಿಪ್ರಾಯಗಳು, ಸಾಂಸಾರಿಕವಾದಂತಹ ಚರ್ಚೆಗಳು ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದು ಆಡಿದಂತಹ ಮಾತುಗಳು ಮತ್ತೆ ಮತ್ತೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ. ಹಾಗಾಗಿ ಕೆಲವಾರು ವಿಚಾರಗಳಲ್ಲಿ ಮಾನಸಿಕವಾದಂತಹ ಅಸಮಾಧಾನ, ಅತೃಪ್ತಿ ಅಥವಾ ಬೇಜವಾಬ್ದಾರಿಯಿಂದ ವರ್ತಿಸುವಂತಹ ಮನಸ್ಥಿತಿ ಇವೆಲ್ಲವೂ ಕೂಡ ಹುಟ್ಟುಕೊಳ್ಳುವಂಥದ್ದಾಗತ್ತೆ. ಮಕ್ಕಳ ಚಂಚಲವಾದಂತಹ ಮನಸ್ಸಿನಿಂದ ಓದಿಗೆ ಅಡ್ಡಿಯಾಗತ್ತೆ. ಮನಸ್ಸು ಮುಂಚೆನೇ ಚಂಚಲ, ಆದರೆ ಓದಿನ ವಿಷಯ ಬಂದಾಗ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಮುಂಬರುವಂತಹ ಪರೀಕ್ಷೆಗಳನ್ನು ಆಧಾರವಾಗಿ, ಮುಖ್ಯವಾಗಿ, ಕಾರಣವಾಗಿ ಇಟ್ಟುಕೊಂಡಾದರೂ ಕೂಡ ಓದಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಿ. ಚರ್ಮ ರೋಗಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನೌಕರಿಯ ವಿಚಾರ ಬಂದಾಗ, ಉದ್ಯೋಗದ ವಿಚಾರ ಬಂದಾಗ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅದು ಮನೆಯವರೇ ಆಗಿದ್ದರೂ ಪರವಾಗಿಲ್ಲ, ಅಥವಾ ನಿಮಗಿಂತ ಹಿರಿಯ ಅನುಭವಿ ಅಧಿಕಾರಿಗಳಾಗಿದ್ದರೂ ಕೂಡ ಪರವಾಗಿಲ್ಲ. ಅವರ ಅನುಭವದ ಮಾತು ಅಥವಾ ಅವರು ಕೊಡ್ತಕ್ಕಂತಹ ಕೆಲವು ಮಾರ್ಗದರ್ಶನಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕೆ ಆಗದಲೇ ಒದ್ದಾಟವನ್ನು ಮಾಡ್ತೀರಿ. ಯಾವ ನಿರ್ಧಾರವನ್ನು ಮಾಡಬೇಕು, ಹೇಗೆ ವಿಚಾರವನ್ನು ಮಾಡಬೇಕು, ಯಾವುದೋ ಸಮಸ್ಯೆಗಳು ಎದುರಾದಾಗ ಏನು ಮಾಡಬೇಕು, ಇವೆಲ್ಲವೂ ಕೂಡ ನಿಮಗೆ ಗೊಂದಲಗಳಾಗಿ ಪರಿಣಮಿಸ್ತಕ್ಕಂತಹ ದಿವಸ. ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಮಾನಸಿಕವಾದಂತಹ ಸ್ಥಿತಿ ಚೆನ್ನಾಗಿಲ್ಲ, ನಿಂದನೆಗೊಳಗಾಗ್ತೀರಿ. ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಪೂರ್ಣವಾಗಿ ಗುರಿಯನ್ನು ಇಟ್ಟುಕೊಂಡು ಮಾಡೋದಕ್ಕೆ ಅವಕಾಶಗಳಾಗೋದಿಲ್ಲ. ಹಾಗಾಗಿ ಕೆಲಸದ ಗುಣಮಟ್ಟ ಹಾಳಾಗುತ್ತೆ. ಯಾವಾಗ ಕೆಲಸ ಚೆನ್ನಾಗೋದಿಲ್ಲ ಆಗ ಹಿರಿಯರಿಂದ ಮಾತನ್ನು ಕೇಳಬೇಕಾದಂಥದ್ದು, ನಿಂದನೆಗೊಳಗಾಗಬೇಕಾದಂಥದ್ದು, ಬಯಸ್ಕೊಳ್ಬೇಕಾದಂತಹ ಮಾಡಿದಂತಹ ಕೆಲಸವನ್ನು ಮತ್ತೆ ಮಾಡಬೇಕಾದಂಥದ್ದು ನಿಮಗೆ ಆಗಬಹುದು ಅಂತ ಹೇಳಬೇಕು. ಆತ್ಮವಿಶ್ವಾಸದ ಕೊರತೆಯೂ ಕೂಡ ಅಲ್ಲಿ ಕಾಣುತ್ತೆ. ಯಾವಾಗ ಪುನಃ ಪುನಃ ಹೀಗೆ ಆಗತ್ತೆ, ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಕಡಿಮೆ ಆಗುವಂಥದ್ದು, ಆಗ ಇನ್ನಷ್ಟು ಮತ್ತಷ್ಟು ನಿಮಗೆ ಹಿಂಸೆಗಳಾಗತ್ತೆ. ಬೇರೆಯವರಿಗೆ
ವಿನಾಕಾರಣ ಯಾವ ಸಲಹೆಗಳನ್ನು ಕೊಡೋಕ್ಕೆ ಹೋಗಬೇಡಿ. ನಿಂದೇ 106 ಸಮಸ್ಯೆಗಳಿದೆ, ಅದನ್ನು ಮೊದಲು ಸರಿ ಮಾಡ್ಕೊ ಅಂತ ಯಾರಾದರೂ ಹೇಳಿಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಅಂತ ಹೇಳಬೇಕು. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ 21 ಗರಿಕೆಗಳನ್ನು ಗಣಪತಿಗೆ ಇಟ್ಟು ನಮಸ್ಕಾರವನ್ನು ಮಾಡಿ ಶುಭವಾಗಿ. ಧನುರಾಶಿ ಸ್ವಲ್ಪ ಉದಾರತೆಯ ದಿವಸ, ಅಂದರೆ ಧಾರಾಳವಾಗಿ ಏನಾದರೂ ಮಾಡಬೇಕು ಅನ್ನುವಂಥದ್ದು. ದಾನ ಧರ್ಮದ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ. ಭವಿಷ್ಯದಲ್ಲಿ ನಾನು ಮಾಡಿದಂತಹ ದಾನ ಧರ್ಮದಿಂದ ನನಗೆ ಒಳ್ಳೆಯದಾಗತ್ತೆ ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಹಲವಾರು ಜನ ನಿಮಗೆ ಸಹಾಯವನ್ನು ಮಾಡ್ತಾರೆ, ನೀವು ಸಹಾಯವನ್ನು ಪಡ್ಕೊಳ್ತೀರಿ. ನೀವೂ ಕೂಡ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ಉತ್ತಮವಾದಂತಹ ಕೆಲಸಕ್ಕೆ ಸಹಾಯವನ್ನು ಮಾಡಿ ಎನ್ನುವಂಥದ್ದು. ಸಂದರ್ಭಗಳು ಕಾಲಕ್ರಮೇಣ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಸಂತೋಷ ಅಥವಾ ಸಮಾಧಾನ ಇರುತ್ತೆ, ಆದರೆ ನಿಮಗೆ ಅದನ್ನು ಅನುಭವಿಸುವಂತಹ ಯೋಗ ಕಡಿಮೆ. ಯಾವುದು ಒಳಿತಿದೆಯೋ ಅದನ್ನು ಆ ಕ್ಷಣದಲ್ಲಿ ಅನುಭವಿಸ್ತಕ್ಕಂತಹ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದು. ಹೊಸ ವ್ಯವಹಾರಗಳಾಗಲಿ, ಹಿಂದೆ ಮಾಡಿದಂತಹ ಹಣದ ವ್ಯವಹಾರದಿಂದ ನಿಮಗೆ ಬೇಸರವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಬುದ್ಧಿವಂತರ ಸಹವಾಸದಿಂದ ನಿಮಗೆ ಅನುಕೂಲವಾಗುವಂಥದ್ದು. ಅವರ ಮಾತು, ಅವರ ನಡೆ ಇವೆಲ್ಲವೂ ಕೂಡ ನಿಮಗೆ ಏನೋ ಒಂದು ರೀತಿಯಲ್ಲಿ ಉತ್ಸಾಹವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕೆಲಸಗಳು ನಿಮ್ಮ ಕೈ ಸೇರಿ ಬಹಳ ಸಂತೋಷವನ್ನು ಅನುಭವಿಸ್ತೀರಿ. ಇದರಿಂದ ಆದಾಯವೂ ಕೂಡ ಹೆಚ್ಚಾಗುವಂಥದ್ದಿದೆ. ಕುಟುಂಬದ ಸಂತೋಷವನ್ನು ಹಾಗೆ ಉಳಿಸ್ಕೊಳ್ಬೇಕು. ಮನೆಯಲ್ಲಿ ಸಮಾಧಾನ, ಸಂತೋಷ, ಸಾಮರಸ್ಯ ಇದೆ ಅಂತಾದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಅದಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ವೃತ್ತಿ ಜೀವನಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲದೇ ಇರತಕ್ಕಂತಹ ದಿವಸ. ಇರುವಂತಹ ವ್ಯವಸ್ಥೆಗೆ ಹೊಂದ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ನಿಮಗೆ ಶುಭವೇ ಅನ್ನುವಂಥದ್ದು. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಶುಭವಾದಂತಹ ದಿವಸ ಅಲ್ಲ. ಹಾಗಾಗಿ ಯಾವ ಹೊಸ ಕೆಲಸಗಳೂ ಕೂಡ ಇವತ್ತು ಬೇಡ ಅಂತ ಅರ್ಥ. ಕತ್ತರಿ, ಚಾಕು ಅಥವಾ ಕಬ್ಬಿಣದ ಪದಾರ್ಥದಿಂದ ಗಾಯವಾಗ್ತಕ್ಕಂತಹ ಸಾಧ್ಯತೆ ಇದೆ ಅಥವಾ ಬೀಳಬಹುದು. ಇದರಿಂದ ತೊಂದರೆಗೆ ಕಾರಣವಾಗುತ್ತೆ. ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ದೊಡ್ಡದಾದಂತಹ ಸಮಸ್ಯೆ ಎದುರಾಗುವಂಥದ್ದಿದೆ. ವಿಕಲಚೇತನರು, ಅದರಲ್ಲೂ ಕೂಡ ಕಾಲಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಇನ್ನಷ್ಟು ಮತ್ತಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು. ಮನೆ ಕಟ್ಟತಕ್ಕಂತಹ ವಿಚಾರ ಅಥವಾ ಹೊಸ ಮನೆಯನ್ನು ಖರೀದಿ ಮಾಡುವಂತಹ ವಿಚಾರ ಚರ್ಚೆಗೆ ಬರುವಂಥದ್ದಾಗತ್ತೆ. ಅನಪೇಕ್ಷಿತವಾದಂತಹ ಪ್ರಯಾಣಕ್ಕೆ ಸಿದ್ಧತೆ ಮಾಡಬೇಕಾಗತ್ತೆ. ನಿಮಗೆ ಇಷ್ಟ ಇರೋದಿಲ್ಲ, ಆದರೂ ಕೂಡ ಯಾವುದೋ ಕಾರ್ಯ ನಿಮಿತ್ತ ಹೊರಗಡೆ ಹೋಗಬೇಕಾದಂಥದ್ದು ಬರುವಂಥದ್ದು. ಸಂಪತ್ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮೆಲ್ಲ ಕೆಲಸಗಳಲ್ಲಿ ದೃಢವಾದಂತಹ ನಿರ್ಧಾರ ಇರಬೇಕು. ನಾನು ಈ ಕೆಲಸವನ್ನು ಮಾಡಿ ಕೊನೆ ಮುಟ್ಟಿಸ್ತೇನೆ, ಮುಗಿಸ್ತೇನೆ ಅಂತಕ್ಕಂತಹ ಒಂದು ಮಾನಸಿಕವಾದಂತಹ ಧೈರ್ಯ, ಉತ್ಸಾಹ ಎರಡೂ ಇರಬೇಕಾದಂಥದ್ದು. ಭೂ ಸಂಬಂಧಿಯಾದಂತಹ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂತಹ ಸಂಭವ ಹೆಚ್ಚಾಗಿ ಕಾಣ್ತಾ ಇದೆ. ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆಯನ್ನು ಹಾಗೆ ಉಳಿಸ್ಕೊಳ್ಬೇಕು. ನಿಮ್ಮ ಮಾತು ನಡೆಯಲ್ಲಿ ವ್ಯತ್ಯಾಸಗಳಾದರೆ ಜನ ಅನುಮಾನಕ್ಕೆ ಅವಕಾಶವನ್ನು ಮಾಡ್ತಾರೆ. ಕುಟುಂಬದ ಹಿತಾಸಕ್ತಿಗೋಸ್ಕರವಾಗಿ ಬೇರೆಯವರು ನಿಮಗೆ ವಂಚನೆಯನ್ನು ಮಾಡಬಹುದು, ಜಾಗ್ರತೆ ಇರಲಿ. ಮನೆಗೆ ಬಂದಂತಹ ಅತಿಥಿಗಳಿಂದ ಅವಮಾನವಾಗ್ತಕ್ಕಂಥದ್ದು ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಅನನುಕೂಲವಾಗ್ತಕ್ಕಂಥದ್ದು. ಅಲ್ಲಿ ವಿದ್ಯಾರ್ಥಿಗಳಾಗ್ಬೋದು, ವೈದ್ಯರಾಗ್ಬೋದು, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳಿಗೆ ನೀವೂ ಭಾಗಿಗಳು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥದ್ದಿರುತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.